ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಅಜೇನ್. ಈಗಾಗಲೇ ಭಾರತ ಆಪರೇಷನ್ ಸಿಂಧೂರು ಅನ್ನುವಂತಹ ಒಂದು ದೊಡ್ಡ ಆಪರೇಷನ್ಗೆ ಕೈ ಹಾಕಿ 9 ಉಗ್ರರ ಅಡಗುತಾಣಗಳನ್ನು ಈಗಾಗಲೇ ಉಡಿಸ್ ಮಾಡಿದೆ. ಆದರೆ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಭಾರತ ಮತ್ತೊಂದು ಬ್ರಹ್ಮಾಸ್ತ್ರವನ್ನೇ ಛೂ ಬಿಟ್ಟಿದೆ. ಆ ಬ್ರಹ್ಮಾಸ್ತ್ರ ಯಾವುದೂ ಅಲ್ಲ, ಭಾರತ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಮೇಲೆ ಸುದರ್ಶನ ಚಕ್ರ ಪ್ರಯೋಗ ಮಾಡಿರುವುದು. ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆಯಾದ S-400ಗೆ ಭಾರತೀಯ ಸೇನೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದೆ. ಈ ಮೂಲಕ ರಾತ್ರಿ ಪಾಕಿಸ್ತಾನದ ದಾಳಿಗೆ ಪ್ರತ್ಯುತ್ತರ ಕೊಟ್ಟಿದೆ. ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆಯಾದ S-400ಗೆ ಭಾರತೀಯ ಸೇನೆ ಈ ಒಂದು ಹೆಸರನ್ನ ಇಟ್ಟಿದ್ದು, ಈ ಮೂಲಕ ಯಾವ ರೀತಿಯಾಗಿ ಸುದರ್ಶನ ಚಕ್ರ ವರ್ಕ್ ಮಾಡಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶಗಳು ನಮಗೆ ಸಿಗುತ್ತೆ. ಪಾಕಿಸ್ತಾನದ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಸುದರ್ಶನ ಚಕ್ರ 400 ಸುಲಭವಾಗಿ ಹೊಡೆದುರುಳಿಸಿದೆ. ದೇಶದ ಕಡೆ ನುಗ್ಗಿ ಬರ್ತಾ ಇದ್ದ ಪಾಕಿಸ್ತಾನದ ಡ್ರೋನ್ಗಳನ್ನ ಭಾರತದ S-400 ಸುದರ್ಶನ ಚಕ್ರ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯ ಯಶಸ್ವಿಯಾಗಿ ಹತ್ತಿಕ್ಕಿರೋದ್ರ ಮೂಲಕ ಈಗಾಗಲೇ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಭಾರತೀಯ ಮಿಲಿಟರಿ ಘಟಕಗಳನ್ನ ಗುರಿಯಾಗಿಸಿ ಬಂದ ಪಾಕ್ನ ಡ್ರೋನ್ಗಳನ್ನ ಈ ಸುದರ್ಶನ ಚಕ್ರ ಯಶಸ್ವಿಯಾಗಿ ವಿಫಲಗೊಳಿಸಿದೆ. ಶ್ರೀನಗರ, ಜಮ್ಮು, ಅಮೃತಸರ, ಲುಧಿಯಾನ, ಭಟಿಂಡಾ, ಚಂಡೀಗಢ, ಫಲೋಡಿ ಮತ್ತು ಬುಜ್ನಲ್ಲಿರುವ ಪ್ರಮುಖ ನೆಲೆಗಳು ಸೇರಿದಂತೆ ಉತ್ತರ ಮತ್ತು ಪಶ್ಚಿಮ ಭಾರತದಾದ್ಯಂತ 15 ಮಿಲಿಟರಿ ಘಟಕಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ದಾಳಿಗೆ ಯತ್ನಿಸಲಾಗಿತ್ತು. ಪಾಕಿಸ್ತಾನದ ಟಾರ್ಗೆಟ್ಗೆ ಭಾರತೀಯ ಸೇನೆ ದಿಟ್ಟ ಪ್ರತ್ಯುತ್ತರ ಕೊಟ್ಟಿದೆ. ಭಾರತದ ರಕ್ಷಣಾತ್ಮಕ ಕಾರ್ಯಾಚರಣೆಗಳ ಭಾಗವಾಗಿ ಈ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಹಾರಿಸಲಾಗಿತ್ತು. ಇನ್ನು ಪುರಾಣದಲ್ಲಿ ಸುದರ್ಶನ ಚಕ್ರದ ಮಹತ್ವ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸುದರ್ಶನ ಚಕ್ರ ಯಾವ ರೀತಿಯಾಗಿ ಮಹತ್ವ ಪಡೆದುಕೊಂಡಿದೆ ಅನ್ನೋದನ್ನ ನಾವು ಒಮ್ಮೆ ನೋಡುವುದಾದ್ರೆ, ಆಕಾಶ ಮತ್ತು ಭೂಮಿಯಲ್ಲಿ ಇದುವರೆಗೆ ಬಳಸಿದ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಸುದರ್ಶನ ಚಕ್ರ ಕೂಡ ಒಂದು ಅಂತ ಪರಿಗಣಿಸಲಾಗುತ್ತೆ. ಸುದರ್ಶನ ಚಕ್ರವನ್ನ ಸು ಮತ್ತು ದರ್ಶನ ಅನ್ನುವ 2 ಪದಗಳಿಂದ ಪಡೆಯಲಾಗಿದೆ. ಇದರ ಅರ್ಥ ಶುಭ ದೃಷ್ಟಿ ಅಥವಾ ದರ್ಶನ ಅಂತ ಹೇಳಿ. ಸುದರ್ಶನ ಅಂದ್ರೆ ದೈವಿಕ ದೃಷ್ಟಿ ಅನ್ನುವಂಥ ಅರ್ಥ. ಸುದರ್ಶನ ಚಕ್ರಕ್ಕೆ ಪ್ರತಿಸ್ಪರ್ಧಿಯಾಗುವ ಬೇರೆ ಯಾವುದೇ ಆಯುಧ ಇದ್ರೆ ಅದು ಶಿವನ ತ್ರಿಶೂಲ ಮಾತ್ರ. ಋಗ್ವೇದ, ಯಜುರ್ವೇದ ಮತ್ತು ಪುರಾಣಗಳಲ್ಲಿ, ಪ್ರಾಚೀನ ಹಿಂದೂ ವೈದಿಕ ಗ್ರಂಥಗಳಲ್ಲಿ ಸುದರ್ಶನ ಚಕ್ರದ ಉಲ್ಲೇಖವನ್ನ ನೋಡಬಹುದು. ಇದನ್ನ ಶತ್ರುಗಳನ್ನ ನಾಶ ಮಾಡುವ ಅಂತಿಮ ಅಸ್ತ್ರ ಅಂತ ವಿವರಿಸಲಾಗಿದೆ. ಅಸುರರು, ರಾಕ್ಷಸರನ್ನ ಮತ್ತು ವಿಕೃತಾತ್ಮಕವನ್ನ ಇದು ನಾಶ ಮಾಡುತ್ತೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅಗ್ನಿದೇವರಿಂದ ಸುದರ್ಶನ ಚಕ್ರವನ್ನ ಪಡೆದಿದ್ದು, ಸುದರ್ಶನ ಚಕ್ರವನ್ನ ಕಾಸ್ಮಿಕ್ ಜಗತ್ತಿನಲ್ಲಿ ಬಳಸಿದಂತಹ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ದೈವಿಕ ಚಕ್ರ 108 ಗಮನಾರ್ಹ ಅಂಚುಗಳನ್ನು ಕೂಡ ಹೊಂದಿದೆ. ಸೊ ಒಂದು ಕಣ್ಣಿನ ರೆಪ್ಪೆ ಮಿಟುಕಿಸುವ ಹೊತ್ತಿಗೆ ಚಕ್ರವು ಲಕ್ಷಾಂತರ ಯೋಜನೆಗಳನ್ನ ಕಿಲೋಮೀಟರ್ ಗಟ್ಟಲೆ ಪ್ರಯಾಣಿಸುತ್ತೆ ಅಂತ ಹೇಳಲಾಗಿದೆ. ಸೊ ಈಗಾಗಲೇ ಈ ಸುದರ್ಶನ ಚಕ್ರ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ಪುರಾಣಗಳಲ್ಲಿ ಕೇಳಿ ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆಯಾದ S-400ಗೆ ಭಾರತೀಯ ಸೇನೆ ಇಟ್ಟಂತಹ ಈ ಸುದರ್ಶನ ಚಕ್ರದ ವಿಶೇಷತೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ, IAF ಸೇವೆಯಲ್ಲಿ ಸುದರ್ಶನ ಚಕ್ರ ಅಂತ ಕರೆಯಲ್ಪಡುವ ಈ S-400 ಟ್ರ್ಯಾಂಪ್ ವಿಶ್ವದ ಅತ್ಯಂತ ಮುಂದುವರಿದ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದು. ರಷ್ಯಾ ನಿರ್ಮಿತ ಮತ್ತು ಭಾರತದ ಕಾರ್ಯತಂತ್ರದ ವಾಯು ರಕ್ಷಣಾ ಕಮಾಂಡ್ಗೆ ಇದು ಸಂಯೋಜನೆ ಪಟ್ಟಿದೆ. ರಹಸ್ಯ ವಿಮಾನಗಳು, ಕ್ರೂಸ್ ಕ್ಷಿಪಣಿಗಳು, ಡ್ರೋನ್ಗಳು, ಯುದ್ಧ ತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಾಯುಗಾಮಿ ಬೆದರಿಕೆಗಳನ್ನು ಪತ್ತೆ ಹಚ್ಚುವ ಮತ್ತು ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಈ ವ್ಯವಸ್ಥೆಯು 360 ಡಿಗ್ರಿ ಕಣ್ಗಾವಲನ್ನ ಕೊಡುವಂತಹ ಬಹುಬ್ಯಾಂಡ್ ಹಂತದ ಅರೆ ರೇಡಾರ್ಗಳ ಜಾಲವನ್ನು ಬಳಸಿಕೊಳ್ಳುತ್ತೆ. 600 ಕಿಲೋಮೀಟರ್ ದೂರದಿಂದ ಏಕಕಾಲದಲ್ಲಿ ಎದುರಾಗುವ 300 ಗುರಿಗಳನ್ನು ಪತ್ತೆ ಹಚ್ಚುತ್ತೆ. ಬೆದರಿಕೆಗಳನ್ನು ಗುರುತಿಸಿದ ನಂತರ ಕಮಾಂಡ್ ಸೆಂಟರ್ ತನ್ನ ಲೇಯರ್ಡ್ ಆರ್ಸೆನಲ್ನಿಂದ ಸೂಕ್ತ ಕ್ಷಿಪಣಿಯನ್ನ ಆಯ್ಕೆ ಮಾಡಿ ಅದನ್ನ ಉಡಾಯಿಸುತ್ತೆ. ಪ್ರತಿಯೊಂದು ಕ್ಷಿಪಣಿಯು ಜಡತ್ವ, ಸಕ್ರಿಯ ಹಾಗೂ ನಿಷ್ಕ್ರಿಯ ಹೋಮಿಂಗ್ ತಂತ್ರಜ್ಞಾನಗಳ ಸಂಯೋಜನೆಯನ್ನ ಬಳಸ್ತಾ ಇದ್ದು, ಜಾಮಿಂಗ್ ಹಾಗೆಯೇ ಎಲೆಕ್ಟ್ರಾನಿಕ್ ಯುದ್ಧಕ್ಕೆ ಹೆಚ್ಚು ಉಪಯೋಗವನ್ನ ಕೊಡ್ತಾ ಇದೆ. ಸೊ ಯುದ್ಧ ಪರಿಸ್ಥಿತಿಗಳಲ್ಲಿ ಈ ಒಂದು ಸುದರ್ಶನ ಚಕ್ರ ಏಕಕಾಲದಲ್ಲಿ 36 ಟಾರ್ಗೆಟ್ಗಳನ್ನು ವಿಫಲಗೊಳಿಸುವಂತಹ ಸಾಮರ್ಥ್ಯ ಇದೆ. ವಿವಿಧ ಶ್ರೇಣಿಗಳಲ್ಲಿ ಗುರಿಗಳನ್ನು ನಿಗ್ರಹಿಸಲು ಸೂಕ್ತವಾದ ಕ್ಷಿಪಣಿಗಳನ್ನು ಉಡಾಯಿಸುತ್ತೆ. ಇವುಗಳಲ್ಲಿ ದೂರದ ಗುರಿಗಳಿಗೆ 40N6 ಅಂದ್ರೆ 400 ಕಿಲೋಮೀಟರ್ವರೆಗೂ ಫೈಟರ್ ಜೆಟ್ಗಳು ಅಥವಾ ನಿಖರ ನಿರ್ದೇಶಿತ ಯುದ್ಧ ಸಾಮಗ್ರಿಗಳಂತಹ ವೇಗದ, ಚುರುಕಾದ ಕ್ಷಿಪಣಿಗಳನ್ನು ವಿಫಲಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಹಾಗೆಯೇ ಈ ವ್ಯವಸ್ಥೆ 30 ಕಿಲೋಮೀಟರ್ವರೆಗಿನ ಎತ್ತರವನ್ನು ಆವರಿಸುತ್ತೆ. ಎತ್ತರಕ್ಕೆ ಹಾರುವ ಬ್ಯಾಲಿಸ್ಟಿಕ್ ಬೆದರಿಕೆಗಳ ವಿರುದ್ಧವೂ ದೃಢವಾದ ರಕ್ಷಣೆಯನ್ನ ನೀಡುತ್ತೆ. ಹಾಗಾಗಿ ಸುದರ್ಶನ ಚಕ್ರ ಯಾವುದೇ ರೀತಿಯಂತಹ ಆತಂಕ ಇಲ್ಲದೆ ನೇರವಾಗಿ ಪಾಕಿಸ್ತಾನದಿಂದ ಬಂದಂತಹ ಕ್ಷಿಪಣಿಗಳನ್ನ ಉಡಿಸ್ ಮಾಡಿದೆ. ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.